ಈಗ ಕಿರುಕುಳ ಕೊಟ್ಟಾಗಿದೆ ಮುಂಚೆ, ಈಗಲೂ ಸಹ ಇವತ್ತು DCC ಬ್ಯಾಂಕ್ ವಿಚಾರದಲ್ಲಿ ಚುನಾವಣೆ ಮಾಡಬಾರ್ದು. ಇವತ್ತು ಪ್ರಜಾಪ್ರಭುತ್ವ, ಇವತ್ತು ಚುನಾವಣೆ ನಡೆಯುತ್ತೆ, ಗೆಲ್ತಕ್ಕಂಥದ್ದು. DCC ಬ್ಯಾಂಕ್ನಲ್ಲಿ ಯಾವ ರೀತಿಯಾದಂಥ ಅಭಿವೃದ್ಧಿ ಆಗಿತ್ತು, ಯಾರ್ಯಾರು ಕಳ್ಳಕ್ಕೆ ಹಾಕಿದಾರಲ್ಲ, ಯಾರ್ಯಾರು ದುಡ್ಡು ಹೊಡೆದಿದ್ದಾರಲ್ಲ, ಯಾರ್ಯಾರು ದುಡ್ಡು ಹೊಡೆದಿದ್ದಾರೆ ನಮ್ಮ ಬ್ಯಾಂಕ್ನಲ್ಲಿ, ದುಡ್ಡು ಯಾರು ಹೊಡೆದವ್ರೆ ಅವ್ರನ್ನೇ ತಗೊಂಡೋಗಿ ಆಯಾ ಕಟ್ಟಿನ ಸ್ಥಳಗಳಿಗೆ ನೇಮಕವನ್ನು ಮಾಡ್ತಾ ಇದ್ದಾರೆ. ಯಾರು ಮಾಡ್ತಾ ಇದ್ದಾರೆ? ಇದೇ ಮುಖ್ಯಮಂತ್ರಿಗಳು ನೇಮಿಸಿರ್ತಕ್ಕಂಥ ಆಡಳಿತಾಧಿಕಾರಿಗಳು ಅದೇ ಭ್ರಷ್ಟಾಧಿಕಾರಿಗಳನ್ನು ಅದೇ ಸ್ಥಾನಗಳಿಗೆ ಕೂರಿಸಿದ್ದಾರೆ. ಆದ್ದರಿಂದ ಇದು ಅರ್ಥ ಏನು ಕೊಡುತ್ತೆ? ಕೇವಲ ನನ್ನನ್ನು ಗುರಿಯಾಗಿಟ್ಕೊಂಡು ಕಿರುಕುಳ ಕೊಡ್ತಕ್ಕಂಥದ್ದಲ್ಲ. ನಾನು ಆಗಲೇ ಹೇಳಿದೆ, ನಮ್ಮ ವಿರುದ್ಧ, ನಮ್ಮ DCC ಬ್ಯಾಂಕಿನ ವಿರುದ್ಧ CBI ತನಿಖೆ ಮಾಡಿ, ನಾವು ಸ್ವಾಗತವನ್ನು ಮಾಡ್ತೀವಿ. ಆದರೆ ನಮ್ಮ ಬ್ಯಾಂಕ್ನಲ್ಲಿ ಕಿಂಚಿತ್ತು ನಮ್ಮ ಕಾಲದಲ್ಲಿ ಹಗರಣಗಳಾಗಿಲ್ಲ. ನಿಮ್ಮ ಕಾಲದಲ್ಲಿ ಏನು ಹಗರಣಗಳಾಗಿತ್ತು ಅವ್ರಿಗೆ ದಯಮಾಡಿ ಸಹಕಾರ ಕೊಡೋಣ ನಿಲ್ಲಿಸಿ ಅಂತಕ್ಕಂಥ ಮನವಿಯನ್ನು ನನ್ನ ಸಂದರ್ಭದಲ್ಲಿ ಮಾಡ್ತೀನಿ. ಆಡಳಿತಾಧಿಕಾರಿಗಳ ನೇಮಕ ಕೂಡ ಹಗರಣದ ಭಾಗನ ನೇಮಕ, ಅವರ ನೇಮಕಾತಿ ಎಲ್ಲ ಹಗರಣದಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವ್ರನ್ನೇ ಇವತ್ತು ನೇಮಕಾತಿ ಮಾಡಿದರೆ ಆಯಾ ಸ್ಥಳಗಳಿಗೆ ಅಂತಕ್ಕಂಥ ವಿಚಾರ. ಶಿವಕುಮಾರ್ ಅವರು ಒಕ್ಕಲಿಗ ಅಂದ್ರೆ ಒಕ್ಕಲಿಗರ ಸ್ವಾಮೀಜಿ ಮತ್ತೆ ಒಕ್ಕಲಿಗರು ಯಾರು ದಡ್ರು ಅಂದದ್ದು? ಒಕ್ಕಲಿಗರು ಯಾವತ್ತೂ ದಡ್ರಲ್ಲ. ಇವತ್ತು ಅವರು ಸರಿಯಾದ ಸಮಯದಲ್ಲಿ ಸೂಕ್ತವಾದಂಥ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಬಹುಶಃ ಇವತ್ತು ಮುಂದಿನ ದಿನಗಳಲ್ಲಿ ಒಕ್ಕಲಿಗರು ಯಾಕೆ ದಡ್ರಲ್ಲ ಅಂತಕ್ಕಂಥದ್ದನ್ನ ತೋರಿಸ್ತಾರೆ ಈ ಚುನಾವಣೆಯಲ್ಲಿ. ಅದು ಮೈಸೂರು ಕೊಡಗ ಲೋಕಸಭಾ ಕ್ಷೇತ್ರದಿಂದ ಪ್ರಾರಂಭ ಆಗುತ್ತೆ.